ಬಿಬಿಪುರಂ ಫುಡ್ ಸ್ಟ್ರೀಟ್ ನೋಡ್ರಿ ಲಂಡನ್ ಅಲ್ಲಿ. ಚಪಾತಿ ಬೇಯಿಸ್ತವ್ರೆ. ಚಪಾತಿ ಇಲ್ಲಿ ಇದು ಕಾಬೂರ್ ಕಡಲೆಕಾಳು. Smells so good, but I am so full. That sounds good. I'll come back for you. ಬಾವ್ರು ಏನೋ ಹೊಡೆದಪ್ಪ ಅವ್ರ ಹತ್ರ. ಸುಮ್ಮನೆ ಹೊಡಿತಾ ಇರ್ಬೇಕು ಬ್ರೋ. Is it pork? Pork. It's a vegetarian. Vegetarian. I would Thank love you to so try. Vegetarian. Oh, If you nice. say salad, it's 2 seconds. You I need to come back for it. It's so good, yeah. ಆಯ್ತು ನಡೆಯೋಣ. ನಿಂಗೆ ಹೊಡೆದಿತ್ತು ನಿಂಗೆ ಕಮ್ ಬ್ಯಾಕ್ ಮಾಡ್ದಂಗೆ. ಇವತ್ತು ನಾವು ಬಂದಿರೋಂಥದ್ದು ಎಲ್ಲಿಗೆ ಬ್ರೋ? ನನ್ನ ಫೇವ್ರೆಟ್ ರಘು ದೀಕ್ಷಿತ್ ಕಾನ್ಸರ್ಟ್ಗೆ. ಕಂಟೆಂಟ್ ಕ್ರಿಯೇಟರ್ಸು ಇನ್ಫ್ಲೂಯೆನ್ಸರ್ಸ್ ಎಲ್ಲ ತುಂಬ ಜನ ಬಂದಿರ್ತಾರೆ. ಸೊ ಅದ್ರ ಮಧ್ಯೆ ನಾವು ಒಬ್ರು ಚಿಕ್ಕವರು ನುಗ್ಗನ. ಸೊ ಇವಾಗ ಎಲ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಸೋವಂಥ ಸಮಯ. ನೀವೆಲ್ಲ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ CKNUK ಅಂತ ಹೇಳಿ ತುಂಬ ಟ್ರೆಂಡಿಂಗಲ್ಲಿ ನಡೀತಿದೆ ಟಾಪಿಕ್ಕು. ಸೊ ಇಷ್ಟೋ ತನಕ ಕಂಟೆಂಟ್ ಹುಡುಕ ಅಂತ ಏನು ಇಷ್ಟೋ ತನಕ ಪಕ್ಕ ಕಂಟೆಂಟೇ ಹುಡುಕ್ತಿದ್ದೀನಿ ನೀವು, ನನಗೆ ಗೊತ್ತೈತೆ 100%. ಇವ್ರ ಹೆಸರು ಬಂದ್ಬಿಟ್ಟು ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಡಿ. ನನ್ನ ಹೆಸರು ಸಿರಿ ಅಂತ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಕ್ಲಿಕ್ಸ್ ಕನ್ನಡ. ಕರೆಕ್ಟ್ ತಾನೆ? ಇವರ ರಿಲೇಟಿವ್ಸ್ ನನ್ನ ವಿಡಿಯೋಸ್ ನೋಡ್ತಾರಂತೆ. ಸೊ ನೀವು ಲೈಫ್ ಕ್ಲಿಕ್ ಕನ್ನಡ ತುಂಬ ಚೆನ್ನಾಗಿ ಮಾಡ್ತಾರೆ ಸುದೀಪ್ ಅವರು ವಿಡಿಯೋಸ್ ಅಂತ. ಸೊ ಯಾರ್ಯಾರು ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್ನ, ಹೀಗೆ ಮಾಡ್ತಾ ಇರಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇವ್ರ ರಿಲೇಟಿವ್ಸ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರು ಎಲ್ರಿಗೂ ಥ್ಯಾಂಕ್ ಯು. ಇಲ್ಲಿಂದಾನೆ People who have never visited India, please come to Mysore. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್ ಇವತ್ತು ನಮ್ಮ ಜೊತೆ ಯಾರು ಸಿಕ್ಕಿದ್ದಾರೆ ಅಂತಂದ್ರೆ ಬನ್ರಿ. ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ಲಾಸ್ಟ್ ಸುಮಾರು ಒಂದು 2 ವಿಡಿಯೋಯಿಂದ ನಾವಿಬ್ರು ಜೊತೆಗೆ ವ್ಲಾಗ್ ಮಾಡ್ತಾ ಇದ್ದೀವಿ. ಫೇಮಸ್ ಆಗಿರ್ಬೇಕಲ್ಲ ನಾನು, ಎಸ್ಪೆಷಲಿ ಗರ್ಲ್ಸ್ ಫ್ಯಾನ್ಸ್ಗೆ. ಹೌದು, ಗರ್ಲ್ಸ್ ಫ್ಯಾನ್ಸ್ಗೆ ತುಂಬಾ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿ ಬೇಕಾದ್ರೆ ರಿಪ್ಲೈ ಮಾಡ್ತಾರೆ. ಹೌದಾ? ಹೌದು. ನಾನು ಇನ್ಸ್ಟಾ ಐಡಿ ಟ್ಯಾಗ್ ಮಾಡಿ ಬ್ರೋ ನೆಕ್ಸ್ಟ್ ಟೈಮ್. ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ರಿ. ಅಯ್ಯೋ ಟೈಮ್ ಇಲ್ಲ ಬ್ರೋ, ಟೈಮ್ ಇಲ್ಲ. ಇವ್ರದ್ದು ಒಂದು ಸ್ಟಾರ್ಟ್ ಮಾಡ್ಬಿಟ್ರೆ ಇಬ್ರು ಕೊಲಾಬ್ ಮಾಡ್ಕೊಂಡು ಮಾಡ್ಬೋದು. ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಸಾಕು ನಮಗೆ. ಇವತ್ತು ನಾವು ಬಂದಿರೋಂಥದ್ದು ಎಲ್ಲಿಗೆ ಬ್ರೋ? ನನ್ನ ಫೇವ್ರೆಟ್ ರಘು ದೀಕ್ಷಿತ್ ಕಾನ್ಸರ್ಟ್ಗೆ. ರಘು ದೀಕ್ಷಿತ್ ಮ್ಯೂಸಿಕ್ ಒಂಥರ ಲೈಕ್ ನಾಟ್ ಜಸ್ಟ್ ಎ ಮ್ಯೂಸಿಕ್, ಇಟ್ಸ್ ಎಮೋಷನ್. ಹೌದು. ಲೈಕ್ ಮುಂಜಾನೆ ಮಂಜಲ್ಲಿ ಇರ್ಬೋದು, ಲೈಕ್ ಅವಾಗಿಂದ ಕೇಳ್ಕೊಂಡ್ ಬಂದು ಇಟ್ಸ್ ಲೈಕ್ ಎ ಎಮೋಷನ್. ಎಲ್ಲರೂ ಕೇಳೇ ಕಾನ್ಸರ್ಟ್ ಇದ್ರು ಮಿಸ್ ಮಾಡ್ತಾ ಇರಲ್ಲ ರಘು ದೀಕ್ಷಿತ್. ಇನ್ ಲಂಡನ್ಗೆ ಬಂದಿದ್ದಾರೆ, ಬಿಡ್ತೀವಾ? ಸೊ ಎಲ್ಲರೂ ಕೇಳೇ ಇರ್ತೀರಾ ಒಳ್ಳೊಳ್ಳೆ ಸಾಂಗ್ಸು. ನಾವು ಚಿಕ್ಕವರಿದ್ದಾಗಿಂದ ಸರಿಗಮಪ ಇಂದ ನೋಡ್ಕೊಂಡ್ ಬಂದವರು ಅವ್ರನ್ನ. ಸೊ ಇವತ್ತು ಲೈವ್ ಆಗಿ ಇಂಡಿಯಾದಲ್ಲಂತೂ ನೋಡೋ ಭಾಗ್ಯ ಸಿಗ್ಲಿಲ್ಲ. ಸೊ ಇಲ್ಲಿ ಲೈವ್ ಆಗಿ ನೋಡೋ ಅಂತ ಒಂದು ಆಪರ್ಚುನಿಟಿ. ಕಾನ್ಸರ್ಟ್ ಇರೋದು ಎಲ್ಲಿ ಅಂತ ತೋರಿಸಿದ್ರು, ಸೆಂಟರ್ ಲಂಡನ್. ಕಾನ್ಸರ್ಟ್ ಇರೋಂಥದ್ದು ಸೆಂಟ್ರಲ್ ಲಂಡನ್. ಎಲ್ಲಿ ಅಂತಂದ್ರೆ ನೋಡಿ ಲಂಡನ್ ಐ. ದಿಸ್ ಇಸ್ ಅ ಬಿಗ್ ಬೆನ್. ಈ ಕಡೆ ಬಂದರೆ ನೋಡಿ ಏನು ಕಾಣ್ತಿದೆ ಇಲ್ಲಿ, ಲಂಡನ್ ಐ. ಮುಂದೆ ಹೋಗಿ ತೋರಿಸ್ತೀನಿ. ಸೊ ಇವೆಂಟ್ ಇರೋವಂಥದ್ದು ಸೆಂಟ್ರಲ್ ಲಂಡನ್ನಲ್ಲಿ. ಎಲ್ಲ ಕನ್ನಡದವ್ರೂ ಕೂಡ ಬಂದು ಸೇರೋವಂಥ ಜಾಗ. ಸೊ ಲೆಟ್ಸ್ ಗೋ. ಹೆಂಗಿರುತ್ತೆ ಇವೆಂಟು ಏನು ಅಂತ ನೋಡೋಣ. ಬಿಸಿಲಂತರೂ ಸಖತ್ತಾಗೈತಿ ಇವತ್ತು. ವೆದರ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಆರಾಮಾಗಿ ಟಿ ಶರ್ಟ್ಸ್ ನೋಡಿ, ಸ್ಲಿಪ್ಪರು, ಅಣ್ಣಂದು ಸ್ಲಿಪ್ಪರು, ಸಿಗೋದೇ ಒಂದ್ಸಲ. ಸಮ್ಮರ್ ಔಟ್ಫಿಟ್ಸ್, ಸಮ್ಮರಲ್ಲಿ ಔಟ್ಫಿಟ್. ಎಲ್ಲ ಇನ್ಫ್ಲೂಯೆನ್ಸರ್ಸ್ ತುಂಬ ಜನ ಬರ್ತಾರೆ ಇವತ್ತು. ಸ್ವಲ್ಪ ದೂರ ಇರೋದು ಒಳ್ಳೆ. ಕಂಟೆಂಟ್ ಕ್ರಿಯೇಟರ್ಸು ಇನ್ಫ್ಲೂಯೆನ್ಸರ್ಸ್ ಎಲ್ಲ ತುಂಬ ಜನ ಬಂದಿರ್ತಾರೆ. ಸೊ ಅದ್ರ ಮಧ್ಯೆ ನಾವು ಒಬ್ರು ಚಿಕ್ಕವರು ನುಗ್ಗನ. ಏನ್ ಬ್ರೋ? ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ ಬ್ರೋ, ನಾವೇನ್ ಮಾಡ್ತೀವಿ ಅದು ನಮಗೆ ಖುಷಿ ಸಿಗ್ಬೇಕಷ್ಟೇ. ಸೊ ಲೆಟ್ಸ್ ಗೋ. ಇಂದ ಕಾಣಿಸುತ್ತೆ ನೋಡಿ ಲಂಡನ್ ಐ. ಬ್ರೋ ಒಂದ್ಸಲಿನಾರು ಹೋಗ್ಬೇಕು ಬ್ರೋ ಲಂಡನ್ ಒಳಗಡೆ, ಹೋಗೇ ಅಲ್ಲ. ಈವೆಂಟ್ ನಡೀತಿರೋ ಜಾಗ ಇದೇನೆ, ಸೌತ್ ಬ್ಯಾಂಕ್ ಕ್ವೀನ್ ಎಲಿಜಬೆತ್ ಹಾಲ್ ಅಂತ ಹೇಳ್ಬಿಟ್ಟು. ಸೊ ಸಖತ್ತಾಗಿದೆ. ಮೇಲ್ಗಡೆ ರೂಫ್ ಟಾಪ್ ಬೇರೆ ಐತಂತೆ. ರೂಫ್ ಟಾಪ್ಗೆ ಹೋಗೋಣ ಇವಾಗ. ಎಕ್ಸ್ಪೆಕ್ಟೇಷನ್ ಏನಿತ್ತು ಹೇಳ್ರಿ, ಇಲ್ಲೆಲ್ಲ ಕನ್ನಡದವ್ರು ನಿಂತಿರ್ತಾರೆ, ಎಲ್ರೂ ಮಾತಾಡಿಸ್ಬೋದು ಅಂತ. ಏನು ಬ್ರೋ? ರಘು ದೀಕ್ಷಿತ್ ಗ್ಲೋಬಲ್ ಆರ್ಟ್. ತುಂಬ ಕಾನ್ಸರ್ಟ್ ಅಲ್ಲ, ಓ ಅಲ್ಲಿರೋದು ಕ್ವೀನ್ ಎಲಿಜಬೆತ್ ಐತಲ್ಲ ಅಲ್ಲಿ ನೇಮು ನೋಡಿ. ಏ ಬಾಬ್ರು ನಿಮ್ಗೆ ಅದೇ ಕಾಡಿ ಆಗುತ್ತೆ ಬನ್ರಿ. ಇದೇನು ಅಷ್ಟು ದೊಡ್ಡದಿಲ್ಲ. ಇದೆ ನೋಡಿ ರೂಫ್ ಟಾಪ್ ಬಾರು ರೆಸ್ಟೋರೆಂಟು. ಹಿಂಗೆ ಸಖತ್ತಾಗೈತೆ. ಇಲ್ಲಿಂದ ವ್ಯೂವು ಆ ಕಡೆ ಹೋಗೋಣ ನೋಡ್ರಿ. ಟ್ಯಾಪ್ ನೀರು ಎಲ್ಲಿ ಹೋದ್ರೆ ಇಟ್ಟಿರ್ತಾರೆ, ಸಮ್ಮರಲ್ಲ ಫುಲ್ ಬಿಸಿ. ಇಲ್ಲಿಂದ ವ್ಯೂ ನೋಡ್ರಿ ಏನು ಕ್ರೇಜಿ ಐತೆ. ಬಿಗ್ ಬೆನ್ನು, ಥೇಮ್ಸ್ ಲೇಕ್ ರಿವರು, ವಾ ಬೋಟ್ ಕಾಣಿಸ್ತೈತೆ ನೋಡಿ, ಸಖತ್ತಾಗೈತಲ್ಲ ವ್ಯೂವು, ಕ್ರೇಜಿ. ಲಂಡನ್ ಬಸ್ ನೋಡಿ ಹೆಂಗೆ ಕಾಣ್ತೈತೆ, ಡಬಲ್ ಡೆಕ್ಕರ್ ಬಸ್ಸೇ ಚಂದ ಗುರು. ಹೌದು. ಇದೇ ನೋಡಿ ಕ್ವೀನ್ ಎಲಿಜಬೆತ್ ಹಾಲ್. ಚಿಕ್ಕ ಮಕ್ಕಳಿಗೆಲ್ಲ ವಾಟರ್ ಫಾಲ್ ಮಾಡ್ಬಿಟ್ಟಾರೆ ಬ್ರೋ. ಇವ್ರಿಗೆ ಅಂತ ಮಜಾ ಆಯ್ತಲ್ಲ ಬ್ರೋ ಆಟ ಆಡೋಕ್ಕೆ. ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? 2700 ಸಮಥಿಂಗ್ ಏನೋ ಇದ್ದಾರೆ. ಎಲ್ಲ ಸಬ್ಸ್ಕ್ರೈಬರ್ಸ್ 100 ರೂಪಾಯಿ ಕಳ್ಸಿದ್ರೆ ನಾನು ಅಲ್ಲಾಗ ಆಟ ಆಡ್ಕೊಂಡ್ ಬರ್ತೀನಿ. ಎಲ್ಲ ಸಬ್ಸ್ಕ್ರೈಬರ್ 100 ರೂಪಾಯಿ ಇವ್ರ ಅಕೌಂಟಿಗೆ ಹಾಕಿದ್ರೆ ಅಲ್ಲೋ ಆಟ ಆಡ್ಕೊಂಡ್ ಬರ್ತಾರಂತೆ. ಸೊ ಇಲ್ಲೆಲ್ಲ ಹಂಗೆಲ್ಲ ಚಿಕ್ಕ ಮಕ್ಳು ಆಟ ಆಡೋ ಜಾಗದಲ್ಲೆಲ್ಲ ದೊಡ್ಡವ್ರು ಹೋಗಂಗಿಲ್ಲ.
ಸೊ ಇಟ್ಸ್ ಆನ್ ಇಲ್ಲಿಗಲ್. ಬಂದು ಹಾಕೊಂಡ್ಬಿಡ್ತಾರೆ. ಸೊ ಇವಾಗ ಮೇಲೆ ಹೋಗೋಣ, ಲೆಟ್ಸ್ ಗೋ ರೀ. ನಮ್ಮ ಚಿತ್ರದುರ್ಗದಾಗ ಯಾವುದೋ ಒಂದು ಐತೆ ಬ್ರೋ ಈ ಥರ. ಹಾಂ, ಕಲ್ಲಿನ ಕೋಟೆ ಅಲ್ಲ, ಅವ್ನು ಯಾರೋ ಒಬ್ಬ ನಿಧಾನಲ್ಲ ಬ್ರೋ ಈ ಥರ. ಹಾಂ, ಮಂಕಿ ಮ್ಯಾನು ಇಲ್ಲೊಬ್ಬ ಮಂಕಿ ಮ್ಯಾನ್, ಇದು ಲಂಡನ್ ಮಂಕಿ ಮ್ಯಾನ್. ವಿ ವಿ ಪುರಂ ಫುಡ್ ಸ್ಟ್ರೀಟ್ ನೋಡ್ರಿ, ಲಂಡನಲ್ಲಿ, ಸೆಂಟ್ರಲ್ ಲಂಡನಲ್ಲಿ. ವೆರೈಟೀಸ್ ಆಫ್ ಫುಡ್ಸ್, ವೆರೈಟೀಸ್ ಆಫ್ ಪೀಪಲ್ಸ್, ಕ್ರೇಜಿ. ಏನೇನು ವಿಚಿತ್ರ ಫುಡ್ ಇರ್ಬೇಡ, ಎಷ್ಟು ಜನ ಅವ್ರು ನೋಡ್ರಿ. ನೋಡ್ರಿ ಫುಡ್ಡು, ಪಿಜ್ಜಾ ತಾನೇ ಇದು, ಬ್ರೆಡ್ ಅಲ್ಲ. ಚಪಾತಿ ಬೇಯಿಸ್ತವ್ರೆ. ಚಪಾತಿ ಇಲ್ಲಿ, ಇದು ಕಾಬೂರ್ ಕಡಲೆಕಾಳು. ಹಾಂ, ಚಿಕನ್. What flavor it is? What flavor it is? ಚಿಕನ್ ಬೇಯಿಸ್ತಾರೆ ನೋಡ್ರಿ, ಗ್ರಿಲ್. ಯಾವನ್ ಇಂಗ್ಲೀಷ್ ಬರಲ್ಲ ಬ್ರೋ. Nepal? ನೇಪಾಳ್. Okay. It smells so good, but I am so full. What flavor is this? Peri peri or? ಹೊಗ ಹೊಡಿತೆ ಗುರು. That sounds good. I'll come back for you. ಬಾವ್ರು ಏನೋ ಹೊಡೆದಪ್ಪ ಅವ್ರ ಹತ್ರ. ಸುಮ್ಮನೆ ಹೊಡಿತಾ ಇರ್ಬೇಕು ಬ್ರೋ. ಸೀಸ್ ಇಡ್ತಾವ ಅವನ ಹತ್ರ ಹೋಗಿ ಚೆನ್ನಾಗೈತಿ ಸ್ಮೆಲ್ ಅಂತ ಹೇಳಿ. ಇಲ್ಲಿ ಮಾಡಿ ಇಲ್ಲಿ ಮಾಡಿ. ಇಲ್ಲಿ ನೋಡ್ರಿ ಏನೇನ ಇಟ್ಟವ್ರೆ. What is this? 4 cheeses. Pork-ಆ? Fry or Is it pork? ಪೋರ್ಕ್. It's a vegetarian. Vegetarian. I would Thank love you to so try. much. ವೆಜಿಟೇರಿಯನ್. ಓ If you say ನೈಸ್. silence 2 seconds, you understand everything. No, I don't understand. Okay. It is so good, yeah. ಮೋಮೋಸ್. Yeah. ಮೋಮೋಸ್ ಐತೆ. I'll come back for you. I'm trying to meet someone and I'll definitely come back for it. It's so good, yeah. ಆಯ್ತು ನಡೆಯೋಣ. ನಿಂಗೆ ನೋವು ಹೊಡ್ತಿತ್ತು, ನಿಂಗೆ ಕಮ್ ಬ್ಯಾಕ್ ಮಾಡ್ದಂಗೆ. ಸುಮ್ಮನೆ ಹೋಗಿದ್ದ ಅಂಗಡಿಗೆಲ್ಲ ಕಮ್ ಬ್ಯಾಕ್ ಅಂತ ಹೇಳಿ. ಬಿಟ್ಟಿ ಒಂದು ಸ್ಟಿಕ್ ಏನೋ ಸಿಕ್ತಾ, ಏನಂತ ಹೆಸರು ಗೊತ್ತಿಲ್ಲ, ಸುಮ್ಮನೆ ಡವ್ ಹೊಡೆದ್ರೆ ಚೆನ್ನಾಗೈತೆ ಮೋಮೋಸ್ ತರ. ಯಾರೋ ಏನೋ ಕೊಟ್ಟರು ವೆಜಿಟೇರಿಯನ್. ಇವ್ರು ಮಾತಾಡ್ಸೋಣ ಬನ್ನಿ. ಏನದು? ಇದು ಮೋಮೋಸ್. ಇದು ರಿಯಲ್ ಮೋಮೋಸ್. ಇದು ಮೋಮೋಸೇ. ಮೋಮೋಸೇ ಬ್ರೋ ಇದು. People are standing in queue for this. So, ಅಲ್ಲಿ ಅದ ಫೇಕ್ ಮೋಮೋಸ್ ಕೊಟ್ರು, ಇಲ್ಲಿ ಒರಿಜಿನಲ್ ರಿಯಲ್ ಮೋಮೋಸ್. momo from Nepal. What options you have? Chicken and veg? ವಾ, ನೇಪಾಳಿ ಅವರಂತೆ, ಕ್ರೇಜಿ. ದ ಲಂಡನ್ ಫೇಮಸ್ ಸ್ಟ್ರಾಬೆರಿ ವಿತ್ ಚಾಕ್ಲೇಟ್. ಈಗ ಮನೆಯಲ್ಲ ಮಾಡ್ಕೊಬೋದು ನಾವು, ಸುಮ್ಮನೆ ಲೈಫ್ ಅಷ್ಟೇ ಇದು. ಇದು ನಮ್ಮ ದಾವಣಗೆರೆಯಲ್ಲಿ ಓಪನ್ ಮಾಡೋರೆ. ಕ್ರೇಜಿ ಮೋಮೋಸ್ ಅಂತ Extra piece ಹಾಕ್ತಾರೆ ನೋಡಿ. ಮಾತಾಡೋದ್ರಿಂದ ಇದೆ ಅಡ್ವಾಂಟೇಜ್. You should not be like ನೋಡ್ರಿ, ಏನು ಫ್ರೆಶ್ ಆಗಿರೋ ಮೋಮೋಸ್. ನೇಪಾಳಿದು, ನೇಪಾಳಿ ಅವ್ರಂತ. next time ಜರೂರ್ ಆಯೇಗಾ ಇದು. ಇಟ್ಸ್ ಲುಕ್ಸ್ ಸೋ ಫ್ರೆಶ್. ಹಾಂ ಬ್ರೋ, ಏನು ಸಖತ್ತಾಗೈತಲ್ಲ. ऊपर है क्या वो चिकन है क्या? Okay. ಬ್ರೋ, ನಮ್ಮ ಬೆಂಗಳೂರಲ್ಲಿ ಅವನೊಬ್ರು ಫುಡ್ ಬ್ಲಾಗ್ ಮಾಡ್ತಾನೆ ಗೊತ್ತಾ? ಯಾರು? ಮೊನ್ನೆ ರಾಮೇಶ್ವರಂ ಅದೇ ತರ ಕೆಫೆ. ನಾನು ಮಾಡ್ತೀನಿ ನೋಡಿ. ಅಲ್ಲ, ರಾಮೇಶ್ವರಂ ಕೆಫೆಲ್ ಓವರ್ ರೇಟೆಡ್ ಅಂತ ಹೇಳೋನೆ. ರಾಮೇಶ್ವರಂ ಕೆಫೆ ಓವರ್ ರೇಟೆಡ್ ಅಂತ ಹೇಳಿ ವಿಡಿಯೋ ಮಾಡಿದ್ರು. ಬಟ್ ಚೆನ್ನಾಗಿರುತ್ತೆ ಆಕ್ಚುಲಿ, ಬಟ್ ತುಪ್ಪ ಅವೆಲ್ಲ ಜಾಸ್ತಿ ಆಗ್ತದೆ. ನಾನು ವಿಡಿಯೋದಲ್ಲಿ ಏನು ಹೇಳಕ್ ಹೋಗಲ್ಲ, ಬಟ್ ಅವ್ರವ್ರ ಪರ್ಸನಲ್ ಅಭಿಪ್ರಾಯ. ಆನೆಸ್ಟ್ ರಿವ್ಯೂ, ಒಂದ್ಸಲಿ 2 ಸಲ ತಿಂದ್ರೆ ಚಂದ ಬ್ರೋ. ಯಾವ್ದಾದ್ರು ದಿನ ತಿಂದ್ರೆ ಬಟ್ ಆ ದೋಸೆಗೆ ಆ ಪ್ರೈಸ್ ಐ ಡೋಂಟ್ ಫೀಲ್ ದಟ್ಸ್ ಲೈಕ್ ವರ್ತ್ ಇಟ್. ಎಲ್ರಿ ಇಲ್ಲೇ ಎಲ್ಲೋ ಇರೋದು. ಏನು ಸಖತ್ತಾಗೈತೆ, ತಣ್ಣಗೆ. ಈ ಕಡೆ ಬಿಸಿಲಿಂದ ಈ ಕಡೆ ಬಂದರೆ ಟ್ರೈ ಮಾಡೋಣ. ಚೆನ್ನಾಯ್ತಾ? ಸ್ಮೂತ್. ಅವ್ರು ಕೊಟ್ಟಿದ್ದು ಇದೇ ಥರ ಇತ್ತಲ್ಲ ಸೇಬು? ಅಲ್ಲಿ ಕೊಟ್ಟಿದ್ದು ಇದೇ ಥರ ಇತ್ತಲ್ಲ ಸೇಬು? ಅಲ್ಲಿ ಕೊಟ್ರಲ್ಲ ಬ್ರೋ ವೆಜಿಟೇರಿಯನ್ ಅಂತ. ಪೋರ್ಕ್ ತಿಂದಲ್ಲ ಬ್ರೋ ಆಗಲೇ. ಅದು ಪೋರ್ಕು ಮೋಮೋಸ್ ಅಲ್ಲ, ಇದು ಮೋಮೋಸ್ ಒರಿಜಿನಲ್ಲು. ಇವಾಗ ಮತ್ತೆ ಫುಡ್ ಸ್ಟ್ರೀಟ್ ಒಳಗೆ ಹೋಗಿ ಯಾರ್ಯಾರು ಅನ್ನೆಲ್ಲ ಮಾತಾಡ್ಸ್ಕೊಂಡು ಏನೇನು ಫ್ರೀ ಕೊಡ್ತಾರೆ ಎಲ್ಲ ಇಸ್ಕೊಂಡ್ ಇಲ್ಲಿ ಹೋಗೋಣ. ಇಂಡಿಯನ್ಸ್ ಏನಿದೆ? ಇಂಡಿಯನ್ಸ್ ಅಲ್ಲ ಬ್ರೋ, ಬ್ಲ್ಯಾಕ್. ಬಾಸ್ ಬೇರೋನಿದ್ದಾನೆ. ಕುಕ್ಕೆ ಬಿಡ್ತಾನೆ ಅವ್ನು ಹಾಕಿ. ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ. ಕುಕ್ಕೆ ಬಿಡ್ತಾನೆ ಹಾಕಿ ನೆಲಕ್ಕೆ. ಇವಾಗ ನೇಪಾಳ beef ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಣ. ಮೋಮೋಸ್ ತುಂಬ ಚೆನ್ನಾಗಿತ್ತು. ನಾನು ಟ್ರೈನೇ ಮಾಡಿಲ್ಲ, ಹಂಗೆ ಹೇಳಿ ಅವನಿಗೆ. ನಾನು ಹೇಳ್ತೀನಿ ಹೇಳಿ ಬಾಯ್, ಮೋಮೋಸ್ ಬಹುತ್ ಅಚ್ಚಾ ಥಾ, ಫಸ್ಟ್ ಕ್ಲಾಸ್, ನೈಸ್ ಬ್ರೋ. ಅದೇ ಹಿಂಗೆ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಫ್ರೀ ಎಕ್ಸ್ಟ್ರಾ. ನೆಕ್ಸ್ಟ್ ಟೈಮ್ ಬಂದಾಗ ಅವನೇ ಇರ್ಬೇಕಲ್ಲ. ಇರ್ತಾನ್ ಬ್ರೋ, ಅವ್ರ ಅಣ್ಣನಂತೆ ಬಿಸ್ನೆಸ್. ಸಖತ್ತಾಗಿಟ್ಟವ್ರಿ. ಯಾರು ಕಾಣ್ತಿಲ್ವಲ್ಲ ಇಲ್ಲಿ. ಇದೇನಿದು? ಇದೇನು ರೈಸ್ ಬೌಲ್. ಇದೆನ್ ಬ್ರೋ? ಶಾಂತಂ ಪಾಪ, ನಾವು ದನಗಿನಲ್ಲ. ಅವನಪ್ಪ, ಇಲ್ಲಿ ಏನೇ ತಿನ್ನೋದಿದ್ರು ನೋಡ್ಕೊಂಡ್ ತಿನ್ಬೇಕು. ಕೇಳಿದ್ರೆ ಅವರು ನೀಟಾಗಿ ಹೇಳಲ್ಲ. ಅಲ್ಲೋದ್ರೆ ಒಬ್ಳು ಆಂಟಿ ಮತ್ ಕರೀತಾಳೆ ಬಾ 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 ಅಂತ. ಎಷ್ಟು ಅಚ್ಚುಕಟ್ಟಾಗಿ ಡಬಲ್ ಮೀನಿಂಗ್ ಮಾತಾಡ್ತಿದ್ದೀರಾ? ಸಮೋಸ ಬ್ರೋ, ಎಲ್ಲ ಜಂಕ್ಸ್. ಇದನ್ನು ಎಣ್ಣೆಯಲ್ಲೇ ಕರೆದಿರ್ತಾನೆ ಫುಲ್ ಎಲ್ಲ. ಚಿಕನ್, ವೆಜಿಟೇಬಲ್ ಅಂಡ್ ಲ್ಯಾಮ್. ಓಕೆ, ಲ್ಯಾಂಡ್. ಐ ವಿಲ್ ಕಮ್ ಬ್ಯಾಕ್ ಫಾರ್ ಇಟ್.
ಲ್ಯಾಂಬು ಚಿಕನ್ ಲ್ಯಾಂಬ್ ಸಮೋಸ ಎಣ್ಣೆ ಜಾಸ್ತಿ ಇರುತ್ತೆ, ಸೊ ತಿನ್ನಬಾರ್ದು ಬ್ರೋ. ಹೌದು. ಮೋಮೋಸ್ ನೋಡಿ ಸ್ಟೀಮ್ ಮಾಡಿರ್ತಾರೆ, ಎಣ್ಣೆ ಇರಲ್ಲ ಏನಿಲ್ಲ, ವಿಚ್ ಈಸ್ ಆಲ್ಸೋ ಕೈಂಡ್ ಆಫ್ ಗುಡ್ ಫಾರ್ ಹೆಲ್ತ್. ಓಕೆ, ನೆಕ್ಸ್ಟ್ ಏನೇ ತಿಂದ್ರೂ ಲಿಮಿಟಲ್ಲಿ ತಿನ್ಬೇಕೇನು? ಯಾ, Next. ಇವತ್ತು ತಿಂದ್ರು ನಾಳೆ ಅಷ್ಟು ಕರ್ಗಿಸ್ತೀನಿ ಅಂತ ಗೊತ್ತಿರ್ಬೇಕು ನಮಗೆ. ಹೌದು. ಹೆಂಗ್ ಕರ್ಗಿಸ್ಬೇಕು ಅಂತ ಗೊತ್ತಿರ್ಬೇಕು, ಅವಾಗ ತಿನ್ನು. ಇಲ್ಲಿ ಬೇಜಾರು ನೋಡಿ, ಇಲ್ಲಿ ಬಿಸ್ಕೆಟ್ಸ್, ಬ್ರೌನೀಸ್. ಓ, ಏನು ಸಕ್ಕತ್ತಾಗಿ ಕಾಣಿಸ್ತಿದ್ದಾವೆ ಬಿಸ್ಕೆಟ್ಸ್ ಎಲ್ಲ. ಕ್ರೇಜಿ ಬ್ರೋ. ಮಿಲ್ಕ್ ಚಾಕ್ಲೇಟ್ ಡೇಸ್ ಅಲ್ಲ. evening, sir. It looks so good. I'm craving for sweet. What do you suggest for me? So the chocolate brownies are super good, like very ಬ್ರೌನಿ rich and fudgy. ಬ್ರೌನ್ ಹಾಕಿದ್ಮೇಲೆ ಇನ್ನೊಂದು ಮೋಮೋಸ್ ಉಳ್ದಿದೆ ಎಲ್ಲೂ ಅಂತ ಸಿಗ್ಲಿಲ್ಲ. ಮೋಮೋಸ್ ಉಳಿದಿದ್ರೆ ಇನ್ನೊಂದು ತಿಂದು ಇವೆಂಟ್ಗೆ ಹೋಗುವ ಸಾಕು. ಬ್ರೋ, ಏನನ್ಸ್ತೈತೆ ನಿನಗೆ ಇವೆಂಟ್ ಎಕ್ಸೈಟ್ಮೆಂಟ್? ನನಗೆ ಎಲ್ಲಾದ್ರಕ್ಕಿಂತ ರಘು ದೀಕ್ಷಿತ್ನ ನೋಡಿದ್ರೆ ಅದೊಂಥರ ಎಕ್ಸೈಟ್ಮೆಂಟ್. ಬೆಂಗಳೂರಲ್ಲಿ ಇದ್ದಾಗಂತೂ ಯಾವುದೇ ಕಾನ್ಸರ್ಟ್ ಮಿಸ್ ಮಾಡ್ತಾ ಇರಲಿಲ್ಲ ರಘು ದೀಕ್ಷಿತ್, ಬಿಕಾಸ್ ಅವನ ಸಾಂಗ್ ಒಂಥರ ಎಮೋಷನ್, ಲೈಕ್ ನಾಟ್ ಓನ್ಲಿ ಎ ಮ್ಯೂಸಿಕ್, ಇಟ್ಸ್ ಲೈಕ್ ಅ ಎಮೋಷನ್ ಫಾರ್ ಅಸ್. ಸೊ ನಾವು ಇಲ್ಲಿಗೆ ಬಂದಾಗಿಂದ ನಾನು ಚರಣ್ ಶೆಟ್ಟಿ ಇವೆಂಟ್ಗೆ ಹೋಗಿದ್ದೀನಿ. ಅದು ಬಿಟ್ಟರೆ ಸಂಜಿತ್ ಹೆಗ್ಡೆ ಇವೆಂಟು ಮೊನ್ನೆ ನಡ್ತಿದ್ದು, ಅದೆಲ್ಲ ಬ್ಲಾಗ್ ಮಾಡಿದ್ದೀನಿ, ಅದನ್ನು ನೋಡ್ರಿ ಬೇಕಾದರೆ. ಅದು ಬಿಟ್ಟರೆ ಇದೇ ಥರ್ಡ್. ನೋಡೋಣ ಇದು ಹೆಂಗಿರುತ್ತೆ ಎಕ್ಸೈಟ್ಮೆಂಟ್ ಅಂತ. ಚರಣ್ ಶೆಟ್ಟಿ ಇವೆಂಟ್ ಚೆನ್ನಾಗಿತ್ತು, ಬಟ್ ಅದು ಯುಗಾದಿ ಸೆಲೆಬ್ರೇಷನ್ ಮಾಡಿದ್ದು, ಹಂಗಾಗಿ. ಆ ಹೆಸರು ಕೇಳಿದ್ರೆ ಒಂಥರ ಜೋಶು ಮೈಯಲ್ಲಿ. ಇವ್ರನ್ನ ನೋಡಿರ್ತೀರಾ ಚರಣ್ ಶೆಟ್ಟಿ ಇವೆಂಟಲ್ಲಿ ಮ್ಯಾಚ್ ನೋಡ್ಕೊಂತ ಕುತ್ಕೊಂಡಿದ್ರಲ್ಲ, ಸೈಡ್ಗಿದ್ದೆ, ಯಾಕಂದ್ರೆ ಅವತ್ತು RCB ಮ್ಯಾಚ್ ನಡೀತಿತ್ತು. ಇವ್ರದ್ದು ನೋಡೋಣ ಹೆಂಗಿರುತ್ತೆ ಅಂತ. ರಘು ದೀಕ್ಷಿತ್ ಕಾನ್ಸರ್ಟ್ ಹೆಂಗಿರುತ್ತೆ ಅಲ್ಲ, ಚೆನ್ನಾಗಿರುತ್ತೆ 100%. ಸೊ ಇಲ್ಲೆಲ್ಲ ಬಂದವ್ರೆ ಕನ್ನಡದವ್ರೆ. ಆಡಿಯನ್ಸ್ ಹೆಂಗಿರ್ತಾರೆ ಗೊತ್ತಿಲ್ಲ, ಅದನ್ನ ನೋಡ್ಬೇಕು. ಕುಣಿಸ್ತಾರೆ. ಕುಣಿಸ್ತಾನ, ಕುಣಿತೀವ, ಕುಣಿಸಿಲ್ಲ ಅಂದ್ರೆ ನಾನಂತೂ ಕುಣಿತೀನಿ. ಕುಣಿಯಕ್ಕೆ ನಾಗರೋಡಿ, ಕುಣ್ಸಕ್ಕೆ ನೀವು ರೆಡಿನಾ ಅಂತ ಕೇಳ್ರಿ ಅಷ್ಟೇ. ನೀವೆಲ್ಲ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ, CK and UK ಅಂತ ಹೇಳಿ ತುಂಬ ಟ್ರೆಂಡಿಂಗಲ್ಲಿ ನಡೀತಿದೆ ಟಾಪಿಕ್ಕು. ಸೊ ಇಷ್ಟೋ ತನಕ ಕಂಟೆಂಟ್ ಹುಡುಕ ಅಂತ ಏನು ಇಷ್ಟೋ ತನಕ ಪಕ್ಕ ಕಂಟೆಂಟೇ ಹುಡುಕ್ತಿದ್ದೀನಿ ನೀವು, ನನಗೆ ಗೊತ್ತೈತೆ 100%. ಸೊ ಇವಾಗ ನಮ್ಮ CK and UK ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರಾ. ಸೊ ನೋಡಿರ್ತೀರ ನೋಡು ಎಲ್ಲರೂ. CK and UK ಡೈಲಿ ಬ್ಲಾಗ್ಸ್ ತಾನೇ, ಡೈಲಿ ಬ್ಲಾಗ್ಸು ಒಳ್ಳೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ. ಇನ್ನು ಯೂಟ್ಯೂಬಾ ಅಡ್ಡಾಡ ತಿರುಗಿಸಿದೀವಿ ಅಷ್ಟೇ, ಮತ್ತೆ ಇನ್ಸ್ಟಾ ಹಿಂಗೆ ತಾನೆ ಈ ಥರ. ಹಿಂಗೆ ಅಡ್ಡಾಡ ತಿರುಗಿಸಿದೀವಿ ಈಗ. ಸೊ ಏನೋ ನಾವು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಲ್ಲ, ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಆ್ಯಕ್ಟಿವ್ ಜಾಸ್ತಿ. ಸೊ ಬನ್ನಿ ಒಳಗಡೆ ಅವ್ನು ಆಲ್ರೆಡಿ 7:30. ಲೆಟ್ಸ್ ಗೋ. ನಿಮ್ರು ಸ್ಪೆಷಲಾಗಿ ಎಲ್ಲ ಕಳಿಸ್ತವ್ರು ಬ್ರೋ. ಎಲ್ಲರೂ ಆ ಸೈಡ್ ಎಂಟ್ರಿ ಆದರೆ ನಮ್ದು ಈ ಸೈಡ್ ಎಂಟ್ರಿ. ಇಬ್ಬರೇ Final call for the Purcell room. Anybody attending the performance in the Purcell room? Yes, I'm attending. I'll be on stage, okay? Don't worry. ನೋಡಿ ಗುರು, ಯಾರು ಇಲ್ಲ, ಇಬ್ಬರೇ ಎಂಟ್ರಿನಾ? VIP entry, bro. VIP ಎಂಟ್ರಿ ನಾವಂತ್ರ ಕಮ್ಮಿನಾ, ವ್ಲಾಗರ್ ಬೇರೆ ಪಕ್ಕದಲ್ಲಿ. ನೋಡಿ, ನಾವಿಬ್ಬರೇ ಎಂಟ್ರಿ. I've received such kindness, it's incredible. This one is called Shakkarpari. ಶಕ್ಕರ್ಪರಿ. ಇದು ಈ ಸಾಂಗ್ ಬೇಕಿದೆ ನಮಗೆ. ಸಂಜಿಯ ಬಿಚ್ಚಿ ದಿನ ದಿನವೂ ಮೋಡ. So this song is about a beautiful girl from my hometown, Mysore. People who have never visited India, please come to Mysore. As soon as you enter Mysore border, stand on the road and shout, "I'm Raghu Dikshit's friend." And I promise you, someone will take you home, feed you, make you comfortable, take you around the city, host you everywhere you go. You will receive so much love.
That's massive in my soul. That's really, really nice to say. Stand there because the security is very strict. ನಾವು ಮಾಡೋಣ. ಹುಡುಗರ ಜೊತೆ ಇಲ್ಲ ಹುಡುಗಿರ Would love to go to. ಎಂತ ಕೆಲಸ ಮಾಡಿದ್ದೀರಾ. ಈ ಕಡೆಯಿಂದ ಇವೆಂಟ್ ಮುಗಿಸ್ಕೊಂಡ್ ಬಂದ್ಮೇಲೆ ಈ ಕಡೆ ಇವೆಂಟ್ ಏನ್ ಹೇಳು? ಸಾಲ್ಸಾ ನಡೀತಿದೆ. ನಮ್ಮ ಅದೃಷ್ಟಕ್ಕೆ ಯಾರು ಕುಣಿಯಕ್ಕೆ ಹುಡುಗಿರಿಲ್ಲ. ಬ್ರೋ ನಾನು ಆ ಥರದವನಲ್ಲ, ಬಿಟ್ಬಿಡಿ ಬ್ರೋ ನನ್ನ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಸಾಲ್ಸಾ ಮಾಡ್ತಾರೆ. I'm a good salsa dancer. If any of the subscribers or followers watching this video, if you want to do some salsa dance, you can join with me, okay? ಒಟ್ನಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಸ್ಟ್ ಅಂತ. ಇವ್ನು ಹೇಳಿದ ಪ್ರಕಾರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ರಿ ಅನ್ನೋದು ಹಾ. ಲೆಕ್ಕಕ್ಕೆ ನನ್ನ- ಅದನ್ನ ಡೈರೆಕ್ಟ್ ಆಗಿ ಹೇಳಲಾರ್ದೆ ಟ್ಯಾಗ್ ಮಾಡಿಲ್ಲ ಅಂದ್ರೆ ಇವರಿಗೆ ಉಗಿರಿ ಟ್ಯಾಗ್ ಮಾಡಕ್ಕೆ. ಹಂಗ ನೀನೇ ಟ್ಯಾಗ್ ಮಾಡು ಕಮೆಂಟ್ ಅಲ್ಲಿ ನಿನ್ನ ಇನ್ಸ್ಟಾಗ್ರಾಮ್ ಐಡಿನ. ಗೈಸ್ ಕೆಳಗಡೆ ಕಮೆಂಟ್ ಅಲ್ಲಿ ನಾನು ಇರ್ತೀನಿ ಪ್ರಮುಖ ಅಂತ. ಯಾರಾದರೂ ನನ್ನ ಇಷ್ಟಪಟ್ರೆ ಸಾರಿ ಇಷ್ಟಪಟ್ಟಿಲ್ಲ ಅಂದ್ರೂ ಮೆಸೇಜ್ ಮಾಡಿ ಪರವಾಗಿಲ್ಲ. ನಿಮ್ಮನ್ನು ಟ್ಯಾಗ್ ಮಾಡ್ತೀರಾ? ಆಯ್ತು ಬನ್ರಿ, ಸಾಕು ಬನ್ರಿ. ನಾನು ಆಂಡ್ರಾಯ್ಡ್ ಆಯ್ತು, ಆಯ್ತು ಏರ್ ಡ್ರಾಪ್ ಬನ್ರಿ. ಯೂಸ್ ಮಾಡೋರು ಯಾರು ಇಲ್ಲ. ನಿನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಸಿದ್ರ ಆತಿಲ್ಲ. ಇವ್ರು ನೋಡ್ರಿ ಅವಾಗ್ಲಿಂದ ವೈಬ್ ಮಾಡ್ತವ್ರೆ. ಸೊ ಇವಾಗ ಎಲ್ರನ್ನ ಇಂಟ್ರೊಡ್ಯೂಸ್ ಮಾಡಿಸೋವಂಥ ಸಮಯ. ಇವ್ರು ಬಂದ್ಬಿಟ್ಟು ತುಂಬ ಫಸ್ಟಿಂದ ವ್ಲಾಗಲ್ಲಿ ನೋಡಿರ್ತೀರಾ. ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾರಂತ. ನಿಮ್ಮ ನೇಮ್ ಹೇಳ್ಬಿಡಿ ಮೇಡಮ್. ಇವಳು ಅದೇ ಇದರಿಂದನೇ ಫೇಮಸ್ ಆಗಿದ್ದು, ಜೈ ಡಿ ಬಾಸ್ ಅಂತ. ಇವ್ರ ಹೆಸರು ಬಂದ್ಬಿಟ್ಟು ಜಾನ್ವಿ ಅಂತ. ಜಾನ್ವಿನ ಎಲ್ಲರೂ ನೋಡೇ ಇರ್ತೀರ. ಯಾರ ಬ್ಲಾಗಲ್ಲಿ? ಇವ್ರ ಬ್ಲಾಗಲ್ಲಿ ನೋಡಿರ್ತೀರ. ಇವ್ರ ಹೆಸರು ಬಂದ್ಬಿಟ್ಟು ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಸಿರಿ. ನನ್ನ ಹೆಸರು ಸಿರಿ ಅಂತ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಕ್ಲಿಕ್ಸ್ ಕನ್ನಡ, ಕರೆಕ್ಟ್ ತಾನೆ ಚಾನಲ್. ಸೊ ಫಸ್ಟ್ ಟೈಮ್ ನಾನು ಇವ್ರ ಚಾನಲಲ್ಲಿ ಕಾಣಿಸ್ಕೊತಿರೋದು. ತುಂಬ ಖುಷಿ ಆಗ್ತಿದೆ, ಮಾತು ಬರ್ತಿಲ್ಲ. ಕಾನ್ಸರ್ಟ್ ಕ್ರೇಜಿ ಆಗಿತ್ತು. ಸೆಕೆಂಡ್ ಹಾಫಲ್ಲಿ ಬಂದೆ, ಆದರೂ ಕೂಡ ಸೆಕೆಂಡ್ ಹಾಫಲ್ಲಿ ಬಂದಮೇಲೆ ನನ್ನ ಫೇವ್ರೆಟ್ ಸಾಂಗ್ ಜಸ್ಟ್ ಮಾತಲ್ಲಿ ಎಲ್ಲ ಆಡಿದ್ರು. ಚೆನ್ನಾಗಿತ್ತು, ವೈಬ್ ಚೆನ್ನಾಗಿತ್ತು. ಸೊ ನಮ್ಗಂತೂ ಚೆನ್ನಾಗಿತ್ತು ಕಾನ್ಸರ್ಟ್. ಬಟ್ ಓಕೆ 2 ಅವರ್ ಲೇಟಾಗೆ ಬಂದಿದ್ದು ಗೈಸ್, ಬಟ್ ಅದಕ್ಕಿಂತ ಮುಂಚೆ ಬರೀ 5 ಅಥವಾ 6 ಸಾಂಗ್ ಅಷ್ಟೇ. ಬಟ್ ಫಸ್ಟ್ 2 ಸಾಂಗ್ ಆಡಿ ಆಮೇಲೆ ಒಂದು 3 ಸಾಂಗ್ ಆಡಿದ್ರು. ಅದು ಅಷ್ಟೇ ಮುಗ್ದೆ ಹೋಯ್ತು ಇವೆಂಟು. ಹೊರಗೆ ಬಂದು ಮೀಟಪ್ ಮಾಡ್ತೀನಿ ಅಂತಂದ್ರು. ಅದನ್ನು ಮೀಟಪ್ ಗ್ರೂಪ್ ಫೋಟೋ ಅಷ್ಟೇ, ಸಿಂಗಲ್ ಫೋಟೋ ಇಲ್ಲ. ಸೊ ಇಷ್ಟೇ. ನನ್ನಿಂದ ಅಂತಲ್ಲ, ನಾನು ನಾರ್ಮಲಾಗಿ ಎಲ್ಲರೂ ಕ್ರೌಡ್ ಮಾಡ್ತಿದ್ರು. ಬಂದು ನಮ್ಮ ಹತ್ರ ನಿಂತ್ಕೊಂಡ ಗ್ರೂಪ್ ಫೋಟೋ ಅವ್ರ ಪೇಜಲ್ಲಿ ಅಪ್ಲೋಡ್ ಮಾಡ್ತಾರಂತೆ. ಸೊ ಅದನ್ನೇ ಸೇವ್ ಮಾಡ್ಕೊಳ್ಳೋಣ. ಸೊ ಇವರ ರಿಲೇಟಿವ್ಸು ನನ್ನ ವಿಡಿಯೋ ನೋಡ್ತಾರಂತೆ. ಹೌದಾ? ಇವರ ರಿಲೇಟಿವ್ಸು ನನ್ನ ವಿಡಿಯೋಸ್ ನೋಡ್ತಾರಂತೆ. ಸೊ ನೀವು ಲೈಫ್ ಕ್ಲಿಕ್ ಕನ್ನಡ ತುಂಬ ಚೆನ್ನಾಗಿ ಮಾಡ್ತಾರೆ ಸುದೀಪ್ ಅವರು ವಿಡಿಯೋಸ್ನ ಅಂತ. ಸೊ ಯಾರ್ಯಾರು ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್ನ, ಹೀಗೆ ಮಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇವ್ರ ರಿಲೇಟಿವ್ಸ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರು ಎಲ್ರಿಗೂ ಥ್ಯಾಂಕ್ ಯು ಇಲ್ಲಿಂದಾನೆ. ಸೊ ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವ್ರ ಹೆಸರು ಬಂದ್ಬಿಟ್ಟು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನನ್ನ ಹೆಸರು ನಿಶ್ಚಿತ ಅಂತ ಅಷ್ಟೇ. ನಾನೇನೂ ಅಲ್ಲ, ಬ್ಲಾಗರ್ ಅಲ್ಲ, ಏನೂ ಅಲ್ಲ, ಸಾದಾ ಸೀದಾ ಹುಡುಗಿ. ಸಾದಾ ಸೀದಾ ಕನಕ್ಪುರದ ಹುಡುಗಿ. ಹಾಂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ಗೈಸ್ ಬರೀ ಹುಡುಗಿರ್ನೇ ಮಾತಾಡ್ಸಿದ್ದಾರೆ. 1 2 3 4 ಜನ ಹುಡುಗರು ಇದ್ದಾರೆ. ಯಾವ ಹುಡುಗರನ್ನೂ ಮಾತಾಡ್ಸಿಲ್ಲ. ಗಂಡ್ ಮಕ್ಳಿಗೆ ಬೆಲೆನೇ ಗಂಡ್ ಮಕ್ಳಿಗೆ ಬೆಲೆ ಇಲ್ಲ ಅಂತಲ್ಲ, ಬೆಲೆನೇ ಇಲ್ಲ ಗೈಸ್. ಎಲ್ಲ ಅನ್ಫಾಲೋ ಮಾಡಿ ಹೇಳ್ತೀನಿ. ಈ ಫಸ್ಟಿಂದ ವಿಡಿಯೋ ನೋಡ್ರಿ. ಫಸ್ಟಿಂದ ಯಾರ ಜೊತೆ ಬಂದಿರೋದಂತ ಎಲ್ಲ ಅನ್ಫಾಲೋ ಮಾಡಿ ಫಸ್ಟಿಂದ ಬಂದವನ್ನ ಮರ್ತು
ಹುಡುಗಿರಿಗೆ ರಿವ್ಯೂ ಮೋಸ ಬ್ರೋ. ಆಯ್ತು, ಈಗ ಹೇಳು ಏನು ನಿಂದು ರಿವ್ಯೂ ಹೇಳು, ಹೆಂಗಿತ್ತು ಕಾನ್ಸರ್ಟ್? ಆನೆಸ್ಟ್ ರಿವ್ಯೂ ಹೇಳು ಬ್ರೋ. ನೀವು ನನಗೆ ಹರ್ಟ್ ಮಾಡಿದ್ರಿ ಬ್ರೋ, ಹರ್ಟ್ ಮಾಡಿದ್ರಿ. ರಘು ದೀಕ್ಷಿತ್ ಸಾಂಗಿಗೂ ನಾನು ಇಷ್ಟು ಹತ್ತಿರ್ಲಿಲ್ಲ, ನೀವು ನನ್ನ ಅಳಿಸಿದ್ರಿ ಹತ್ತಿದಂತೆ. ಓಕೆ, ಹೆಂಗಿತ್ತು ಬ್ರೋ ಕಾನ್ಸರ್ಟು? ಹಿಂಗೆ ನಾ ಮೈಕ್ ಇಟ್ಕೊಳ್ಳೋದು, ನಮಗೆಲ್ಲ ಗೊತ್ತಿಲ್ಲ ಬ್ರೋ, ದೂರ ಇಟ್ಕೊಂಡು ಪರವಾಗಿಲ್ವಾ. ಕಾನ್ಸರ್ಟ್ ತುಂಬ ಚೆನ್ನಾಗಿತ್ತು. ರಘು ದೀಕ್ಷಿತ್ ಅವರು ತುಂಬ ದೊಡ್ಡ ಅಭಿಮಾನಿ ನಾವು ಅಷ್ಟೇ. ನಾವು ಬೆಳೆದಾಗಿಂದ ಕೇಳ್ತಾ ಇರೋದೇ ಬೆಳೆದಿದ್ರು ನೀವು? ನಾವು ಸಿನ್ಸ್ 1999 ಬ್ರೋ, ಸಿನ್ಸ್ 1999 ಬೆಳೀತಾ ಇದ್ದೀವಿ. ಬೆಳೆದಾಗೆಲ್ಲ ರಘು ದೀಕ್ಷಿತ್ ಅವ್ರು ಕೇಳ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ ಅವರು ಹಾಡೋದು, ಗೆಜ್ಜೆ ಹಾಕ್ಕೊಂಡು ಸ್ಟೇಜ್ ಮೇಲೆ ಆ ಥರ ಒಂದು ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಕೊಡೋದು. ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ಮೆಸ್ಮರೈಸಿಂಗ್. ಒನ್ ಆಫ್ ಎ ಕೈಂಡ್ ಅವರು. ಪ್ರಾಬಬ್ಲಿ ಇನ್ನೊಂಚೂರು ಇಂಟ್ರ್ಯಾಕ್ಷನ್ ಸ್ವಲ್ಪ ಫ್ಯಾನ್ಸ್ ಜೊತೆ ಎಲ್ಲ ಮಾಡಬೇಕಿತ್ತು, ಬಿಕಾಸ್ ಆಲ್ ದ ವೇ ಫ್ರಮ್ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಸೊ ಪ್ರಾಬ್ಲಿ ಒಂಚೂರು ಇಂಟ್ರ್ಯಾಕ್ಷನ್ ಚೆನ್ನಾಗಿ ಆಗಿದ್ದಿದ್ರೆ ಇನ್ನೂ ಮಸ್ತಾಗಿ ಆಗೋದು. ಬಟ್ ಅಮೇಝಿಂಗ್ ಟೈಮ್ ಬ್ರೋ, ಬ್ಯೂಟಿಫುಲ್ ಟೈಮ್. ಎಲ್ಲ ಕನ್ನಡಿಗರು ಎಲ್ಲ ಒಟ್ಟಿಗೆ ನೋಡೋಕ್ಕೆ ಖುಷಿ ಆಗುತ್ತೆ ಗುರು. ಯಾವ ಕಂಟ್ರಿಲಿ ಗುರು ಈ ಥರ ಬಂದು ಕನ್ನಡಿಗರೆಲ್ಲ ಸೇರಿ ಎಲ್ಲಿ ನೋಡಿದ್ರು ಕನ್ನಡಿಗರು ಕಾಣ್ತಾ ಇದ್ದಾರೆ, ಕನ್ನಡಿಗರು ಕನ್ನಡ ಕನ್ನಡ ಅಂತ ಕಿರಿಚ್ತಾ ಇದ್ದಾರೆ. ಅದು ಗೂಸ್ ಬಂಪ್ಸ್ ಮೂಮೆಂಟು ಬ್ರೋ, ಇನ್ನೇನು ಅಲ್ಲ. ವಿ ಹ್ಯಾವ್ ಪೇಡ್ ಫಾರ್ ದಿಸ್, ಟು ಲಿವ್ ದಿಸ್, ಮೇಕ್ ಕನೆಕ್ಷನ್ಸ್, ಲಿವ್ ಅ ಲೈಫ್, ಹ್ಯಾವ್ ಅ ಬ್ಯೂಟಿಫುಲ್ ಡೇ. ಥ್ಯಾಂಕ್ ಯು. ಮತ್ತೆ ಪ್ರಗತಿ ಅವರೇ, ನಿಮ್ಗೆ ಹೆಂಗೆ ಅನಿಸ್ತು? ಏನು ಚೆನ್ನಾಯಿತು ಇವೆಂಟು, ಬಟ್ ಇನ್ನೊಂದು ಸ್ವಲ್ಪ ಸಾಂಗ್ಸ್ ಜಾಸ್ತಿ ಆಡಬೇಕಾಗಿತ್ತು. ರಘು ದೀಕ್ಷಿತ್ ಅವರು ತುಂಬ ಕಮ್ಮಿ ಆಡ್ಬಿಟ್ರು, ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ. ಆಮೇಲೆ ಸೆಲ್ಫಿ ಅಂದ್ಬಿಟ್ಟು ಸಾಂಗ್ ಆಡಿ ಅಂದರೆ ಅದು ತಪ್ಪು. ಇಲ್ಲ ಸಾಂಗ್ ಇನ್ನೇನು ಸ್ಟಾರ್ಟ್ ಆಗಿತ್ತು ಅಷ್ಟೇ, ಅವಾಗೆ ಬಂದಿದ್ದು. ಆಮೇಲೆ ಸೆಲ್ಫಿ ಅಂದ್ಬಿಟ್ಟು ಗ್ರೂಪ್ ಫೋಟೋ ತೊಗೊಂಡ್ರು, ಬಟ್ ನಾನು ಪಕ್ಕದಲ್ಲೇ ಇದ್ದೆ, ಅದಕ್ಕೆ ನಂಗೇನು ಬೇಜಾರಿಲ್ಲ ಅಷ್ಟೇ. ಸೆಲ್ಫಿ ಬೇಡ ನಾನು ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಪಕ್ಕದಲ್ಲೇ ನಿಂತ್ಕೊಂಡು coincidence. ಬ್ರೋ ನಿಮ್ಗೆ ಹೆಂಗೆ ಅನಿಸ್ತು ಬ್ರೋ? ಬ್ರೋ ಕಾನ್ಸರ್ಟ್ ಸಖತ್ತಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ಸಾಂಗ್ ಆಡಬೇಕಾಗಿತ್ತು, ನಮ್ಗೆ ಬೇಕಾಗಿತ್ತು ಸಾಂಗ್ ಆಗಿಲ್ಲ. ಬಟ್ ಕ್ರೇಜಿ ಏನಂದರೆ ಮುಂದೆ ಹೋಗಿ ಎಂಜಾಯ್ ಮಾಡಿದ್ರಲ್ಲ, ಅದು ಟು ಸಿ ರಘು ದೀಕ್ಷಿತ್ ಸೋ ಕ್ಲೋಸ್ ಬ್ರೋ, ದಟ್ ವಾಸ್ ಅಲ್ಟಿ ಇನ್ ಮೈ ಲೈಫ್. ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಡೇಸ್ ಬ್ರೋ. ಕನ್ನಡ ಫೀಲ್ ಮಾಡೋಕ್ಕೆ ನಾನು ತುಂಬ ರಘು ದೀಕ್ಷಿತ್ ಕಾನ್ಸರ್ಟ್ಗೆ ಹೋಗಿದ್ದೀನಿ. ಬೆಂಗಳೂರಲ್ಲಿ ಇದ್ದಾಗಲಿ ನಾನು ಅಷ್ಟೇ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ರಘು ದೀಕ್ಷಿತ್. ಬಟ್ 2 ವರ್ಷ ಆಯಿತು ಲಂಡನಿಗೆ ಬಂದು. ದೆರ್ ವಾಸ್ ಒನ್ ಮ್ಯಾನ್ ವಿತ್ ಹಿಸ್ ಟಿ ಶರ್ಟ್ ಸೇಯಿಂಗ್ ದಟ್ ಬಾಯ್ಸ್ ವಿಲ್ ಗೆಟ್ ಸ್ಯಾಡ್ ಟು. ಲೈಕ್ he was not an Indian as well, he was an somewhere British I think. But on the slogan nodi I went and talked to him, and he was also a fan of Raghu Dixit, which made my day actually. Like, jokes apart and fun apart, Raghu Dixit's music is not just a music, it's an emotion for all the boys. That's what I like to say. ಇವಾಗ CK NUK ಬರ್ರಿ. ಇವಾಗ ನಾವು ಮಾತಾಡ್ಸಕ್ಕೆ ಹೊರಟಿರೋದು ಇನ್ಸ್ಟಾಗ್ರಾಮಲ್ಲೇ ಡೈಲಿ ಕಂಟೆಂಟ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಲೆಗೆಸಿ ಮೇಂಟೈನ್ ಮಾಡಿರುವಂಥ CK NUK. ಅದು ಹೆಂಗೂರು ನೇಮ್ ಇಟ್ಟೆ CK NUK ಅಂತ. ಬೇರೆ ನೋಡಿ CK ಹಲೋ ಎವ್ರಿವನ್, ಮೈ ನೇಮ್ ಆ್ಯಸ್ ಯು ನೋ CK NUK. ನನ್ನ ಫುಲ್ ಹೆಸರು ಬಂದು ಚೇತನ್ ಕುಮಾರ್. ಮೈ ಫ್ರೆಂಡ್, ನನ್ನ ಫಸ್ಟ್ ಕಂಟೆಂಟ್ ಕ್ರಿಯೇಟರ್ ಫ್ರೆಂಡ್ ಬಂದು ಸುದೀಪ್ ಬ್ರೋನೇ, ಅಲಿಯಾಸ್ ಲೈಫ್ ರಿಸ್ಕ್ ಕನ್ನಡಿಗ. ಬ್ರೋ, ನೈಸ್ ಟು ಮೀಟ್ ಯು. ಸೊ ಬೆಳೀತಾ ಇರೋ, ಒಳ್ಳೇದಾಗಲಿ. ಹೆಂಗಿತ್ತು ಕಾನ್ಸರ್ಟು? ಆಸ್ ಯು ಸಪೋರ್ಟ್ ಬ್ರೋ, ಇಟ್ ವಾಸ್ ಕ್ರೇಜಿ, ಬಟ್ ಐ ಡಿಂಟ್ ಲೈಕ್ ಆ್ಯಕ್ಚುಲಿ. ಏಕೆ? ತುಂಬ ಲೈಕ್ ಆಗಿರೋ ಸಾಂಗ್ಸ್ನ ಆಡಲಿಲ್ಲ, ಸೊ ಅದೊಂದು ಬೇಜಾರಿದೆ ಅಷ್ಟೇ. ಸೊ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನೋಡಿರ್ತೀರಾ, ಯೂಟ್ಯೂಬಲ್ಲೂ ಸ್ಟಾರ್ಟ್ ಮಾಡ್ತಿದ್ದಾನಂತೆ ನಮ್ಮ ಹುಡುಗ. ಎಲ್ಲರೂ ಕನ್ನಡದವ್ರನ್ನ ಬೆಳೆಸ್ಬೇಕು. ನಿಮ್ದು ಆಯ್ತಾ? ಇಲ್ಲ ಕನ್ನಡದವ್ರನ್ನ ಬೆಳೆಸಿ. ನಾನು ನಮ್ಮ ಹುಡುಗರಿಗೆ ಹೇಳ್ತಾರೆ, ಅದು ಕನ್ನಡವ್ರನ್ನ ಉಳಿಸಿ, ಕನ್ನಡವ್ರನ್ನ ಗೆಲ್ಲಿಸಿ. ಡೈಲಿ ವ್ಲಾಗ್ ಏನಾದರೂ ಮಾಡ್ತೀಯಾ? ಡೈಲಿ ವ್ಲಾಗ್ ಜಸ್ಟ್ ಇನ್ಸ್ಟಾಗ್ರಾಮ್. ಜೈ ಗಣೇಶ. ನಾನು ಮುಂದೆ ಇನ್ನು ಇನ್ಸ್ಟಾಗ್ರಾಮ್ದು ಯೂಟ್ಯೂಬ್ ಸ್ವಿಚ್ ಆಗೋಣ ಪ್ಲ್ಯಾನ್ ಇದೆ. ಯೂಟ್ಯೂಬ್ಗೂ ಸ್ವಿಚ್ ಆಗು. ಆ್ಯಸ್ ಯು ಆರ್ ಸಪೋರ್ಟಿಂಗ್ ಸುದೀಪ್ ಬ್ರೋ, ಲೈಫ್ ಕ್ಲಿಕ್ಸ್ ಕನ್ನಡಿಗನ ಹೆಂಗೆ ಸಪೋರ್ಟ್ ಮಾಡ್ತೀರಾ, ಅದೇ ಥರ ನಂಗೆ ಸಪೋರ್ಟ್ ಸಿಗಲಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಮುಂಚೆ ಎಲ್ಲ ನನ್ನ ವೀಡಿಯೋಸ್ ನೋಡೋರು ಕೂಡ ಎಲ್ಲರ ವೀಡಿಯೋಸ್ನು ನೋಡಿ, ಎಲ್ಲ ಕಂಟೆಂಟ್ಸ್ನು ನೋಡಿ. ಇವರು ಒಳ್ಳೆ ಡೈಲಿ ಮಾಡೋದು ಸುಲಭ ಅಲ್ಲ. ಸೊ
ಸಪೋರ್ಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ಸೊ ನಿನ್ನೆ ಎಲ್ಲ ಈವೆಂಟ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದೆ. ಸೊ ಇಲ್ಲಿ ನೈಟ್ ಫುಲ್ ಪಾರ್ಟಿ ಮಾಡ್ಕೊಂಡು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದು ನಾವು? 4 ಗಂಟೆನೇ ಆಗಿತ್ತಲ್ಲ, 4 ಗಂಟೆ 4 ಗಂಟೆ ಮಲ್ಗೋದು 2 ಅವರ್ ತಾನೇ ಮಲಗಿದ್ದು. 6-7 ಗಂಟೆಗೇನೋ ಎದ್ವಿ, ಒಂದು 3 ಅವರ್ ಏನೋ ನಿದ್ದೆ ಮಾಡಿದ್ವಿ ಅಷ್ಟೇ ಇವತ್ತು. ಜೋಶು ಇವಾಗಿಲ್ಲ. ನಿನ್ನೆ ಕೂಗಿ ಗಂಟೆಲ್ಲ ಒಂಥರ ವಾಯ್ಸ್ ಹೋಗ್ಬಿಟ್ಟೈತೆ. ಆದರೂ ಸಖತ್ತಾಗಿತ್ತು ಈವೆಂಟ್ ಮಾತ್ರ. ಸ್ವಲ್ಪ ಏನೋ ಕೆಲವೊಬ್ರಿಗೆ ಡಿಸಪಾಯಿಂಟ್ ಆಗೈತೆ, ಬಟ್ ಓಕೆ, ಕನ್ನಡದವರೆಲ್ಲ ಸೇರ್ಕೊಂಡು ಏನು ಡಿಸಪಾಯಿಂಟ್ಮೆಂಟ್ ಇಲ್ಲ. ರಘು ದೀಕ್ಷಿತ್ ಇಸ್ ಮ್ಯೂಸಿಕ್ ಜಸ್ಟ್ ಮ್ಯೂಸಿಕ್, ಇಟ್ಸ್ ಅನ್ ಎಮೋಷನ್. ಎಲ್ಲ ಕನ್ನಡದವ್ರು ಒಂದೇ ಕಡೆ ಸೇರ್ಕೊಂಡಿದ್ದು ಒಂಥರ ಚೆನ್ನಾಗಿ ಅನಿಸ್ತು. ಸೊ ಇದೇ ಥರ ಈವೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಕನ್ನಡದವ್ರು ಯಾರ್ಯಾರು ಇದ್ದೀರೋ ಲಂಡನಲ್ಲಿ ಅಥವಾ UK ಯಲ್ಲಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ಹೊಸ್ದಾಗಿ ನೆಕ್ಸ್ಟ್ ಸೆಪ್ಟೆಂಬರ್ ಇಂಟೇಕಿಗೆ ಬರೋರು ಎಲ್ಲರೂ ಸೇರ್ಕೊಳ್ರಿ. ಈ ಥರ ಈವೆಂಟ್ಸಿಗೆ ಸೇರ್ಕೊಂಡ್ರೆ ಸ್ವಲ್ಪ ನೆಟ್ವರ್ಕಿಂಗು ಬೆಳೆಯುತ್ತೆ, ಫ್ರೆಂಡ್ಸು ಆಗ್ತಾರೆ. ಸೊ ಯಾರಿಗೂ ಒಬ್ಬರೇ ಇದ್ದೀವಿ ಅಂತ ಫೀಲ್ ಬರೋಲ್ಲ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಅಂದರೆ ನಿನ್ನೆ ವಿಡಿಯೋನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸಿಗೋದಾ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಸಿ ಯು, ಶೈನಿಂಗ್ ಆಫ್.